ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ನಾವು ಕರ್ಕಾಟಕ ರಾಶಿಯವರ ಹೊಸ ವರ್ಷ 2026ರ ಭವಿಷ್ಯದಲ್ಲಿ ಏನೇನಾಗಬಹುದು ಅಂತ ಸ್ವಲ್ಪ ತಿಳಿಯೋಣ. ಗುರು ವಕ್ರಿಯಾಗಿ ನಿಮ್ಮ ವ್ಯಯಸ್ಥಾನದಲ್ಲಿದ್ದಾರೆ. ಮುಂದೆ ನಿಮ್ಮ ರಾಶಿಗೆ ಬರ್ತಾರೆ. ಗುರುವಿಗೆ ಉಚ್ಚಸ್ಥಾನವಾಗಿ ಕೆಲವರಿಗೆ ಗಜಕೇಸರಿ ಯೋಗವೋ ರಾಜಯೋಗವೋ ಇನ್ನೊಂದು ಬರುವುದಾದರೂ ಎಲ್ರಿಗೂ ಅದು ಅಷ್ಟೊಂದು ಒಳ್ಳೆಯ ಸಮಯವಲ್ಲ. ಹಿಂದಿನ ವರ್ಷದಿಂದಲೇ ಮಾನಸಿಕವಾಗಿ ಶಾರೀರಿಕವಾಗಿ ಬಹಳ ಬಳಲಿದ್ದೀರಿ. ಅದರ ಮುಂದುವರಿದ ಭಾಗವೇ ಆಗಿರುತ್ತೆ ಈ ವರ್ಷ ಕೂಡ. ಆದರೂ ಸ್ವಲ್ಪ ಸುಧಾರಣೆ ಕಂಡುಬರುವುದು. ಮಾತಾಡುವಾಗ ಶಬ್ದಗಳನ್ನು ಗಮನಿಸಿ ಮಾತಾಡಿ. ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲೂ ಅಷ್ಟಕ್ಕಷ್ಟೇ. ಆದರೆ ಮದುವೆ ಆಗದವರಿಗೆ ಮದುವೆಯಾಗುವ ಸಾಧ್ಯತೆಯೂ ಇದೆ. ತೀರ್ಥಯಾತ್ರೆ, ಫಾರಿನ್ ಟೂರ್ ಕೈಗೊಳ್ಳುವಿರಿ. ಆದರೆ ನೀವೇ ವಾಹನ ಚಲಾಯಿಸುವವರಿದ್ದರೆ ಬಹಳ ಎಚ್ಚರಿಕೆಯಿಂದ ಇರಿ. ಖರ್ಚು ಕೂಡ ಹೆಚ್ಚಾಗುತ್ತೆ. ಆದರೆ ಒಳ್ಳೆಯ ಕಾರ್ಯಗಳಿಗೆ, ನಿಮ್ಮ ಸುಖ ಸೌಲಭ್ಯಗಳಿಗೇನೆ ಖರ್ಚು ಮಾಡುತ್ತೀರಿ. ನಿಮ್ಮಿಷ್ಟ, ಬೇಕೋ ಬೇಡೋ ಅಂತ ನಿರ್ಧರಿಸಿಕೊಂಡು ಖರ್ಚು ಮಾಡಿರಿ. ಉದ್ಯೋಗದಲ್ಲೂ ಪ್ರಗತಿ ಕಾಣಬಹುದು. ವ್ಯಾಪಾರದಲ್ಲಿ ಲಾಭ ಇದೆ. ಏನಾದರೂ ಕ್ರಿಯೇಟಿವಿಟಿ, ಟ್ಯಾಲೆಂಟ್ ಇದ್ದವರಿಗೆ ಅದೇ ರೀತಿಯ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಆದರೆ ಎಲ್ಲ ಕಡೆ ಭಾವನೆಗೆ ಪೆಟ್ಟು ಬೀಳುವ ಸಾಧ್ಯತೆಯೇ ಹೆಚ್ಚು. ಈ ವರ್ಷ ಸಾಲ ಇದ್ದವರು ತೀರಿಸಲು ಪ್ರಯತ್ನಪಟ್ಟರೆ ತೀರಿಸ್ತೀರಿ. ಜೂನ್ ನಂತರ ನೌಕರಿಯಲ್ಲಿ ಬಡ್ತಿ ಇರುತ್ತೆ. ನಿಮ್ಮ ಜ್ಞಾನ ಹೆಚ್ಚಿದಂತೆ ಹಲವಾರು ಕಡೆಯಿಂದ ಜಾಬ್ ಆಫರ್ ಕೂಡ ಬರುತ್ತೆ. ಆಸ್ತಿ ಮಾರಾಟ, ಕೋರ್ಟು ಕಚೇರಿ ಕೆಲಸಗಳು ಏನಾದರೂ ಅಡೆತಡೆಗಳು ಇದ್ದರೆ ಈ ವರ್ಷ ಬಿಡುಗಡೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಮಾತ್ರ ಇನ್ನೂ ಉತ್ತಮ ಫಲ ನಿರೀಕ್ಷಿಸಬಹುದು. ಗಜಕೇಸರಿ ಯೋಗ, ರಾಜಯೋಗ ಎಲ್ಲ ನಿಮ್ಮ ಜಾತಕದ ಮೇಲೆ ಅವಲಂಬಿಸಿರುತ್ತೆ. ಈ ಗೋಚಾರದ ಫಲ 1 ವರ್ಷದಲ್ಲಿ ಬದಲಾಯಿಸ್ತಾ ಇರುತ್ತೆ. ಮದುವೆಯ ಯೋಗ ಈ ವರ್ಷದ ಕೊನೆಗೆ ಬಂದು ಮುಂದಿನ ವರ್ಷದಲ್ಲೇ ಮದುವೆ ಆಗಬಹುದು. ಮುಂದಿನ ವರ್ಷ ಆದ್ರೇ ಒಳ್ಳೆಯದು. ಮೊದಲೇ ಹೇಳಿದಂತೆ ನೀವು ತುಂಬ ಇಮೋಷನಲ್, ಅಗತ್ಯಕ್ಕಿಂತ ಜಾಸ್ತಿ ಆಗ್ತೀರಿ ಈ ವರ್ಷ. ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಪ್ರೀತಿ ಪ್ರೇಮ ಎಲ್ಲವೂ ಇರುತ್ತೆ. ವ್ಯಕ್ತಪಡಿಸೋ ಗೋಜಿಗೆ ಹೋಗಲ್ಲ. ಇದರಿಂದಲೇ ವೈಮನಸ್ಸು ಹೆಚ್ಚಾಗುವ ಸಂಭವ ಇರುತ್ತೆ. ಸುಮ್ಮನೆ ನಾರ್ಮಲ್ ಆಗಿ ಹೊಂದಿಕೊಂಡು ಹೋಗಿ ಅನ್ನೋ ಬದಲು ನಾನು ಇದೆಲ್ಲವೂ ಹಿಂದಿನ ಜನ್ಮದ ಕರ್ಮಫಲ, ಇನ್ನೂ ಹೆಚ್ಚು ಮಾಡಿಕೊಳ್ಳದೆ ಕರ್ಮಫಲ ಹೆಚ್ಚಿಸೋದಕ್ಕಿಂತ ಮೌನವಾಗಿದ್ದು ಕರ್ಮ ಕಳ್ಕೊಳ್ಳೋದೇ ಉತ್ತಮ ಅಂತೀನಿ. ಈ ವರ್ಷ ನಿಮಗೆ ಜ್ಞಾನ ವೃದ್ಧಿ ಆಗೋದಂತೂ ನಿಜ. ಯಾಕೆ ನನಗೆ ಇಷ್ಟೆಲ್ಲ ಆಯಿತು, ನನ್ನ ಜೀವನದಲ್ಲಿ ಇದೆಲ್ಲ ಯಾಕೆ ನಡೆಯಿತು ಅಂತ ಯೋಚಿಸುವ ನಿಮಗೆ ಉತ್ತರ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಅದೇ ರೀತಿ ಆಧ್ಯಾತ್ಮದ ಒಲವು ಹೆಚ್ಚಾಗುತ್ತೆ. ವರ್ಷದ ಕೊನೆಯಲ್ಲಿ ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಟ್ಯಾಲೆಂಟನ್ನು ಎಲ್ಲರೂ ಗುರುತಿಸುವರು. ಅದಕ್ಕೆ ತಕ್ಕ ಅವಾರ್ಡ್, ಬಹುಮಾನ ಪಡೆಯುವಿರಿ. ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ. ಅದೇ ರೀತಿ ನಿಮ್ಮ ತಂದೆಯವರ ಆರೋಗ್ಯವು ಹದಗೆಡಲಿದೆ. ಹೆಚ್ಚಾದ ಆರೈಕೆ ಬೇಕಾಗಬಹುದು. ಪರಿಹಾರ ಅಂತ ಹೇಳೋದಾದರೆ ಯಾವಾಗಲೂ ಥಿಂಕ್ ಪಾಸಿಟಿವ್, ಭಾವುಕತೆ ಕಡಿಮೆ ಮಾಡಿ. ಯಾವುದೇ ನಿರ್ಣಯ ತಗೊಳ್ಳೋದಿದ್ದರೆ ಯೋಚಿಸಿ, ವಿಚಾರ ವಿಮರ್ಶೆ ಮಾಡಿ, ಬುದ್ಧಿ ಉಪಯೋಗಿಸಿ ನಿರ್ಧರಿಸಿ. ಶಿವನಿಗೆ ಹಾಲನ್ನು ಅಭಿಷೇಕ ಮಾಡಿ, ಸೂರ್ಯನಿಗೆ ಅರ್ಘ್ಯ ಕೊಡಿ, ಗಣೇಶ ಮಂತ್ರ ಪಠಿಸಿ, ದುರ್ಗಾ ಆರಾಧನೆ ಮಾಡಿ, ಗುರುಗಳ ಸೇವೆ ಮಾಡಿ, ಹನುಮಾನ್ ಚಾಲೀಸ ಪಠಿಸಿ. ಅದರೊಂದಿಗೆ ಯೋಗಾಸನ, ಧ್ಯಾನ ಮಾಡುವ ಕ್ರಮ ಇಟ್ಟುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹ್ಯಾಪಿ ನ್ಯೂ ಇಯರ್. ರಾಧೆ ರಾಧೆ. ಹರೇ ಕೃಷ್ಣ.